ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆ ಹೆಸರು ಬದಲಾವಣೆ. ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಜಿಲ್ಲೆ ಅಂತ ಮರುನಾಮಕರಣ ಆಗಿದೆ. ಈಗ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಜಾರಿಯಾಗಿದೆ. ರಾಮನಗರ ಬೆಂಗಳೂರು ದಕ್ಷಿಣ ಆದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಮುಂಚೆ ರಾಮನಗರ ಜಿಲ್ಲೆ ಅಂತಿತ್ತು, ಅದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಜಿಲ್ಲೆ ಅಂತ ಮರುನಾಮಕರಣ ಆಗಿದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಈಗ ಜಾರಿಯಾಗಿದೆ. ಆದೇಶ ತಕ್ಷಣದಿಂದಲೇ ಜಾರಿಗೆ. ರಾಮನಗರ ಬೆಂಗಳೂರು ದಕ್ಷಿಣ ಆದ ಹಿನ್ನೆಲೆಯಲ್ಲಿ ಈ ತೆಗೆದುಕೊಂಡಿರುವಂತಹ ನಿರ್ಧಾರ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನು ಈಗ ಹೊರಡಿಸಿದ್ದಾರೆ. ಯಾಕಂದರೆ ರೇಷ್ಮೆ ನಗರಿ ರಾಮನಗರ ಅನ್ನೋದೇ ಒಂದು ಜಿಲ್ಲೆಯಾಗಿತ್ತು. ಈಗ ಅಲ್ಲಿ ರಾಮನಗರ ಜಿಲ್ಲೆಯಾಗಿ ಈಗ ಅಧಿಕೃತವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾವಣೆಯಾಗಿದೆ. ಅದಾದ ಮೇಲೆ ಮತ್ತೊಂದು ಈಗ ಮರುನಾಮಕರಣ. ಇದು ಎಲ್ಲ ದಾಖಲೆಗಳಲ್ಲಿ ಹೊಸ ಹೆಸರೇ ಈಗ ಕಡ್ಡಾಯ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ವೆಬ್ಸೈಟ್, ತಂತ್ರಾಂಶ ಜೊತೆಗೆ ದಾಖಲೆಗಳಲ್ಲಿ ಬೆಂಗಳೂರು ಕೇಂದ್ರ ಬಳಕೆಗೂ ಕೂಡ ಈಗ ಮುಂದಾಗಿದ್ದಾರೆ. ಅಲ್ಲಿ ಸಾಕಷ್ಟು ಬದಲಾವಣೆಗಳ ಉದ್ದೇಶ ಏನು ಅಂದರೆ, ಬೆಂಗಳೂರು ಅಂದರೆ ಒಂದು ಬ್ರ್ಯಾಂಡ್ ಅಲ್ವಾ. ಆ ಬೆಂಗಳೂರು ಅನ್ನುವಂತಹ ಒಂದು ಪದಕ್ಕೆ ಆ ಒಂದು ಜಿಲ್ಲೆನ ಸೇರ್ಪಡೆ ಮಾಡಿದಾಗ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ ಅನ್ನುವಂಥದ್ದು ಕೂಡ ಆ ಭಾಗದ ರಾಜಕಾರಣಿಗಳ ಒಂದು ಉದ್ದೇಶನೂ ಆಗಿರ್ಬೋದು. ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಜಿಲ್ಲೆ ಅಂತ ಮರುನಾಮಕರಣ ಆಗಿದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಜಾರಿಯಾಗಿರೋದಕ್ಕೆ ಸಂಬಂಧಪಟ್ಟಂಗೆ ಲೆಟರ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಾಮನಗರ ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ಈಗ ಒಂದಿಷ್ಟು ಮತ್ತೊಂದು ನಾಮಕರಣ. ಇದು ಬೆಂಗಳೂರು ದಕ್ಷಿಣ ಹೆಸರು ಈಗ ಮತ್ತೆ ಮಾಯ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆ ಹೆಸರು ಈಗ ಬದಲಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಲೆಟರ್ ಗಮನಿಸ್ತಾ ಇದ್ದೀರಾ, ಆ ಪ್ರಸ್ತಾವನೆ ಕೂಡ ಗಮನಿಸ್ತಾ ಇದ್ದೀರಾ. ರಾಜ್ಯ ಸರ್ಕಾರದಿಂದ ಅಧಿಕೃತವಾದ ಆದೇಶ ಈಗ ಜಾರಿಯಾಗಿದೆ. ಬೆಂಗಳೂರು ದಕ್ಷಿಣ ಆದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಮರುನಾಮಕರಣ. ಯಾಕಂದರೆ ಸಹಜವಾಗಿ ಈ ಬೆಂಗಳೂರು ಅನ್ನುವಂಥದ್ದು ಒಂದು ಅಕ್ಷಯ ಪಾತ್ರ ಇದ್ದಾಗೆ ಸಾಕಷ್ಟು ಇಲ್ಲಿ ಬೇರೆ ಬೇರೆ ಹೆಸರುಗಳು ಈ ಬೆಂಗಳೂರಿನ ಜೊತೆಗೆ ಒಂದು ತಳುಕು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಸಹಜವಾಗಿ ರಾಜಕಾರಣಿಗಳ ಒಂದು ಮನಸ್ಸಲ್ಲಿರ್ತದೆ. ಈಗ ಈ ಹಿಂದೆ ರಾಮನಗರ ಅಂತ ಅಷ್ಟೇ ಕರಿತಾ ಇದ್ದರು. ಅದಾದಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಮನಗರ ಒಂದು ತಾಲೂಕಾಗಿ ಉಳಿತು. ಈಗಲೂ ಸಾಕಷ್ಟು ಜನ ರಾಮನಗರ ಜಿಲ್ಲೆ ಅಂತಲೇ ಹೇಳ್ತಾರೆ. ಆದರೆ ಅದು ಅಧಿಕೃತವಾಗಿ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಈಗ ದಾಖಲಾಗಿದೆ. ಈ ಎಲ್ಲ ದಾಖಲೆಗಳು ಕಡತಗಳಲ್ಲೂ ಕೂಡ ಈಗ ಹೊಸ ಹೆಸರೇ ಕಡ್ಡಾಯ ಮಾಡಬೇಕು ಅಂತ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ವೆಬ್ಸೈಟ್, ತಂತ್ರಾಂಶ, ದಾಖಲೆಗಳಲ್ಲೂ ಕೂಡ ಬೆಂಗಳೂರು ಕೇಂದ್ರದ ಬಳಕೆನೇ ಈಗ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯ ಹೆಸರನ್ನು ಇನ್ನು ಮುಂದೆ ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಜಿಲ್ಲೆ ಅಂತ ಮರುನಾಮಕರಣ ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾದಂತಹ ಆದೇಶವನ್ನು ಹೊರಡಿಸಿರೋದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಟರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಶುಭಮಂಗಳ ಆರ್ವಿ ಈ ಆದೇಶವನ್ನು ನೀಡಿದ್ದಾರೆ. ಕರ್ನಾಟಕ ಸರ್ಕಾರವು ಸಚಿವ ಸಂಪುಟದ ತೀರ್ಮಾನದಂತೆ ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಅನ್ವಯ ಕಂದಾಯ ಜಿಲ್ಲೆಯಾಗಿದ್ದಂಥ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿ ಆದೇಶಿಸಿತ್ತು. ಆದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆ ಎಂಬ ಹೆಸರಿನ ವಿಭಾಗ ಚಾಲ್ತಿಯಲ್ಲಿತ್ತು. ಇತ್ತ ರಾಮನಗರ ಜಿಲ್ಲೆಗೂ ಬೆಂಗಳೂರು ದಕ್ಷಿಣ ಎಂಬ ಹೆಸರು ಬಂದಿದ್ದರಿಂದ ಇಲಾಖೆಯ ದೈನಂದಿನ ಆಡಳಿತ, ಅಧಿಕೃತ ಪತ್ರ ವ್ಯವಹಾರಗಳು, ತಂತ್ರಾಂಶ, ವೆಬ್ಸೈಟ್, ಪೋರ್ಟಲ್ಗಳು ಹಾಗೂ ದತ್ತಾಂಶ ನಿರ್ವಹಣೆಯಲ್ಲಿ ತೀವ್ರ ಗೊಂದಲ ಉಂಟಾಗುವ ಸಾಧ್ಯತೆ ಇತ್ತು. ಈ ಗೊಂದಲ ನಿವಾರಿಸಲಿಕ್ಕೆ ಈ ಕ್ರಮಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.